ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರವೂ ಅವನ ಬ್ಯಾಂಕ್ ಖಾತೆಗೆ ಸರ್ಕಾರದ ಯೋಜನೆಯ ಹಣ ಜಮೆಯಾಗುತ್ತಿದೆ. ಇದು ಕೇವಲ 1-2 ಖಾತೆಗಳ ವಿಷಯವಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ 3477 ಮೃತಪಟ್ಟ ಖಾತೆಗಳಿಗೆ ಒಟ್ಟು 3.34 ಕೋಟಿ ಗೃಹಲಕ್ಷ್ಮಿ ಹಣ ಜಮೆಯಾಗಿರುವುದು ವರದಿಯಾಗಿದೆ. ಇದರಲ್ಲಿ 951 ಖಾತೆಗಳಿಂದ ಸುಮಾರು 95.32 ಲಕ್ಷ ಹಣವನ್ನು ವಾಪಸ್ ಪಡೆಯಲಾಗಿದೆ. ಹಾಗಾದರೆ ಈ ಹಣ ಯಾರಿಗೆ ಹೋಗುತ್ತಿತ್ತು? ಇದು ತಾಂತ್ರಿಕ ಸಮಸ್ಯೆಯೇ ಅಥವಾ ದಾಖಲೆಗಳ ಪರಿಶೀಲನೆಯಲ್ಲಿ ಲೋಪ ಆಗಿದೆಯೇ? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ವಿಡಿಯೋ ಕೊನೆ ತನಕ ನೋಡಿ. ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹ ಮಹಿಳೆಯರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಫಲಾನುಭವಿಗಳ ಮೃತಪಟ್ಟ ನಂತರವೂ ಅವರ ಹೆಸರಿನ ಖಾತೆಗಳಿಗೆ ಹಣ ಜಮೆಯಾಗಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಎಂದು ವರದಿಯಾಗಿದೆ. 3477 ಮೃತರ ಖಾತೆಗಳಿಗೆ 3.34 ಕೋಟಿ ಹಣ ಜಮೆಯಾಗಿರುವುದಾಗಿ ವರದಿಯಾಗಿದೆ. ಇಷ್ಟು ದೊಡ್ಡ ಮೊತ್ತ ಹೇಗೆ ಜಮೆಯಾಯಿತು? ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಎದುರಾಗುತ್ತದೆ. ಒಬ್ಬ ಫಲಾನುಭವಿ ಮೃತಪಟ್ಟಿರುವ ಮಾಹಿತಿ ಸರ್ಕಾರದ ದಾಖಲೆಗಳಲ್ಲಿ ಅಪ್ಡೇಟ್ ಆಗದಿದ್ದರೆ ಯೋಜನೆಯಡಿ ಹಣ ಮುಂದುವರಿಯುವ ಸಾಧ್ಯತೆ ಇರುತ್ತದೆ. ಅಂದರೆ ಇದು ಕೇವಲ ಬ್ಯಾಂಕ್ ಸಮಸ್ಯೆ ಎಂದು ಹೇಳಲು ಸಾಧ್ಯವಿಲ್ಲ. ಜನನ ಮರಣ ನೋಂದಣಿ ದಾಖಲೆಗಳು, ಆಧಾರ್, ಬ್ಯಾಂಕ್ ಖಾತೆ ಮತ್ತು ಸರ್ಕಾರಿ ಯೋಜನೆಯ ಫಲಾನುಭವಿಗಳು ದಾಖಲೆಗಳ ನಡುವೆ ಸರಿಯಾಗಿ ಮಾಹಿತಿ ಹೊಂದಿಕೆಯಾಗದೆ ಎಂಬ ಇಲ್ಲಿ ಪ್ರಶ್ನೆಗಳು ಮೂಡುತ್ತಿವೆ. ಸರ್ಕಾರ ಏನು ಮಾಡಿದೆ? ವರದಿಗಳ ಪ್ರಕಾರ ಅಧಿಕಾರಿಗಳು ಇಂಥ ಖಾತೆಗಳನ್ನು ಗುರುತಿಸಿ ಹಣವನ್ನು ವಾಪಸ್ ಪಡೆಯುವ ಕ್ರಮ ಕೈಗೊಂಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ 951 ಬ್ಯಾಂಕ್ ಖಾತೆಗಳಿಂದ ಸುಮಾರು 95.32 ಲಕ್ಷ ಹಣವನ್ನು ವಾಪಸ್ ಪಡೆಯಲಾಗಿದೆ. ಉಳಿದ ಹಣದ ಬಗ್ಗೆಯೂ ಪರಿಶೀಲನೆ ಮತ್ತು ವಸೂಲಿ ಕ್ರಮ ನಡೆಯುತ್ತಿದೆ ಎಂದು ವರದಿಯಾಗಿದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾರನ್ನಾದರೂ ನೇರವಾಗಿ ತಪ್ಪಿಸ್ತಾ ಎಂದು ಹೇಳುವುದು ಮೊದಲು ಅಧಿಕಾರಿಗಳ ಸಂಪೂರ್ಣ ತನಿಖೆ ಮತ್ತು ಅಧಿಕೃತ ವರದಿ ಅಗತ್ಯ. ಕೆಲವು ಪ್ರಕರಣಗಳಲ್ಲಿ ದಾಖಲೆಗಳು ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಆಗದೇ ಇರುವುದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಬ್ಯಾಂಕ್ ಅಥವಾ ಸರ್ಕಾರಿ ಡೇಟಾಬೇಸ್ನಲ್ಲಿ ಮಾಹಿತಿ ನೋಂದಣಿಯಾಗಿರಬಹುದು. ಆದ್ದರಿಂದ ಇಲ್ಲಿ ಸಂಪೂರ್ಣ ಹಗರಣ ಎಂದು ಈಗಲೇ ತೀರ್ಮಾನಿಸುವುದು ಸರಿಯಲ್ಲ. ನಿಮ್ಮ ಕುಟುಂಬದಲ್ಲಿ ಗೃಹಲಕ್ಷ್ಮಿ ಹಣ ಅಥವಾ ಇತರ ಸರ್ಕಾರಿ ಯೋಜನೆ ಅನುಭವಸ್ಥರಿದ್ದರೆ ಅವರ ಬ್ಯಾಂಕ್ ಖಾತೆ ಮತ್ತು ಯೋಜನೆ ವಿವರಗಳನ್ನು ಪರಿಶೀಲಿಸುವುದು ಒಳ್ಳೆಯದು. ಫಲಾನುಭವಿ ಮೃತಪಟ್ಟಿದ್ದರೆ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಮರಣದ ಮಾಹಿತಿಯನ್ನು ಸರಿಯಾಗಿ ದಾಖಲಿಸಿ ಖಚಿತಪಡಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರ ಅವನ ಹೆಸರಿನ ಖಾತೆಗೆ ಸರ್ಕಾರದ ಹಣ ಜಮೆಯಾಗುತ್ತದೆ ಎಂದಾದರೆ ಸರ್ಕಾರದ ವಿವಿಧ ಡೇಟಾಬೇಸ್ಗಳು ಪರಸ್ಪರ ಸಂಪರ್ಕ ಹೊಂದಿಲ್ಲವೇ? ಮರಣ ದಾಖಲೆ ಅಪ್ಡೇಟ್ ಆದ ತಕ್ಷಣ ಸಂಬಂಧಪಟ್ಟ ಯೋಜನೆಗಳಲ್ಲಿ ಫಲಾನುಭವಿಯ ಸ್ಥಿತಿ ಬದಲಾಗುತ್ತವೆ. ಈ ಪ್ರಶ್ನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕು. ಹಾಗಾದರೆ ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ 3477 ಮೃತರ ಖಾತೆಗಳಿಗೆ 3.34 ಕೋಟಿ ಗೃಹಲಕ್ಷ್ಮಿ ಹಣ ಜಮೆಯಾಗಿರುವ ವರದಿ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರಲ್ಲಿ ಈಗಾಗಲೇ 951 ಖಾತೆಗಳಿಂದ ಸುಮಾರು 95.32 ಲಕ್ಷ ವಾಪಸ್ ಪಡೆಯಲಾಗಿದೆ. ಆದರೆ ಇದು ಹೇಗೆ ಸಂಭವಿಸಿತು? ಯಾರಾದರೂ ಉದ್ದೇಶಪೂರ್ವಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರಾ ಅಥವಾ ದಾಖಲೆಗಳು ಮತ್ತು ಡೇಟಾಬೇಸ್ ಸಮಸ್ಯೆನ? ಅಧಿಕೃತ ಮಾಹಿತಿಯಿಂದಲೇ ಸ್ಪಷ್ಟ ಉತ್ತರ ಸಿಗಬೇಕು. ಈ ಸುದ್ದಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.